ಮೂರನೇ ಕಣ್ಣಿನ ಹಿಂದಿನ ಅಸಲಿ ವಿಜ್ಞಾನ, ದ ಸೈನ್ಸ್ ಆಫ್ ಥರ್ಡ್ ಐ. ನಮಸ್ಕಾರ ಬಂಧುಗಳೇ. ನಮ್ಮ ಪುರಾಣಗಳಲ್ಲಿ ಶಿವನ ಮೂರನೇ ಕಣ್ಣಿನ ಬಗ್ಗೆ ಕೇಳಿದ್ದೇವೆ. ಆದರೆ ನಿಮ್ಮ ದೇಹದ ಒಳಗೂ ಒಂದು ಮೂರನೇ ಕಣ್ಣು ಇದೆ ಎಂದು ನಿಮಗೆ ಗೊತ್ತೇ? ಆಧುನಿಕ ವಿಜ್ಞಾನ ಇದನ್ನು ಪಿನಿಯಲ್ ಗ್ರಂಥಿ, ಪಿನಿಯಲ್ ಗ್ಲ್ಯಾಂಡ್ ಎಂದು ಕರೆಯುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಅದ್ಭುತ ವಿಜ್ಞಾನ. ಏನಿದು ಪಿನಿಯಲ್ ಗ್ರಂಥಿ? ಇದು ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿರುವ ಒಂದು ಸಣ್ಣ ಬಟಾಣಿ ಗಾತ್ರದ ಗ್ರಂಥಿ. ವಿಜ್ಞಾನಿಗಳು ಇದನ್ನು ಆಟ್ರೋಫಿಡ್ ಐ, ಕ್ಷೀಣಿಸಿದ ಕಣ್ಣು ಎನ್ನುತ್ತಾರೆ, ಏಕೆಂದರೆ ಇದು ಕಣ್ಣಿನಂತೆಯೇ ಬೆಳಕಿಗೆ ಸ್ಪಂದಿಸುವ ಜೀವಕೋಶಗಳನ್ನು ಹೊಂದಿದೆ. ಇದು ಮೆಲಟೋನಿನ್ ಎಂಬ ಹಾರ್ಮೋನ್ ಉತ್ಪಾದಿಸುತ್ತದೆ. ಇದು ನಮ್ಮ ನಿದ್ರೆ ಮತ್ತು ಜಾಗೃತಿಯನ್ನು ನಿಯಂತ್ರಿಸುತ್ತದೆ. ಧ್ಯಾನ ಮತ್ತು ಮೂರನೇ ಕಣ್ಣು. ನಾವು ಆನಾಪಾನಸತಿ ಧ್ಯಾನದಲ್ಲಿ ಆಳವಾಗಿ ಮುಳುಗಿದಾಗ ನಮ್ಮ ಮೆದುಳಿನ ತರಂಗಗಳು ಬದಲಾಗುತ್ತವೆ. ಈ ಸ್ಥಿತಿಯಲ್ಲಿ ಪಿನಿಯಲ್ ಗ್ರಂಥಿಯು ಸಕ್ರಿಯವಾಗಿ ನಮಗೆ ಸಾಮಾನ್ಯ ಕಣ್ಣಿಗೆ ಕಾಣದ ಹೆಚ್ಚಿನ ಅರಿವು ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಇದನ್ನೇ ಯೋಗಿಗಳು ಜ್ಞಾನಚಕ್ಷು ಎನ್ನುತ್ತಾರೆ. ಜಾಗೃತಗೊಳಿಸುವುದು ಹೇಗೆ? ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಮೌನ ಧ್ಯಾನ. ಸೂರ್ಯನ ಬೆಳಕು, ಬೆಳಗಿನ ಸೂರ್ಯನ ಕಿರಣಗಳು ಪಿನಿಯಲ್ ಗ್ರಂಥಿಯನ್ನು ಉತ್ತೇಜಿಸುತ್ತವೆ. ಆಹಾರ, ಕೆಮಿಕಲ್ ಮುಕ್ತ ಮತ್ತು ಸಾತ್ವಿಕ ಆಹಾರದ ಬಳಕೆ. ನಿಮ್ಮೊಳಗಿನ ಈ ಶಕ್ತಿಯನ್ನು ಗುರುತಿಸಿ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ.